ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಸೇಂಟ್ ಮೇರೀಸ್ ಏಡೆಡ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಒಂದು ಕಾಲೇಜು ಉಡುಪಿಯ ಬೀಡಿನಗುಡ್ಡೆಯಲ್ಲಿದೆ. 1985ನೇ ಇಸ್ವಿನಲ್ಲಿ ಈ ಕಾಲೇಜು ಆರಂಭಗೊಂಡಿದೆ. ಹಾಗಾದ್ರೆ ಎಣಿಸಿ ಎಷ್ಟು ಜನರಿಗೆ ಇದು ವಿದ್ಯೆ ಕೊಟ್ಟಿದೆ, ಎಷ್ಟು ಜನರಿಗೆ ಉದ್ಯೋಗ ಕಲ್ಪಿಸಿರ್ಬೋದಲ್ವಾ. ಸೊ ಈ ವರ್ಷದ ವಿದ್ಯಾರ್ಥಿಗಳು ಒಂದಿಷ್ಟು ಮಂದಿ ಸೇರ್ಕೊಂಡು F1 ಮಾಡೆಲ್ ಕಾರನ್ನ ಸಿದ್ಧಪಡಿಸಿದ್ದಾರೆ. ಅತ್ಯಂತ ಕಡಿಮೆ ಸಮಯದಲ್ಲಿ ಮತ್ತು ತುಂಬಾ ಕಡಿಮೆ ವೆಚ್ಚದಲ್ಲಿ ಇದನ್ನ ರೆಡಿ ಮಾಡಿದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ಸಿಕ್ಕಂತ ಬಿಡಿ ಭಾಗಗಳನ್ನೆಲ್ಲ ಒಟ್ಟು ಮಾಡಿ ಒಂದು ಚಂದ ಅಂತ ಅನ್ಸುವಂತಹ ಕಾರನ್ನ ತಮ್ಮದೇ ಆಸಕ್ತಿಯಿಂದ ಸಿದ್ಧಪಡಿಸಿದ್ದಾರೆ. ಇವರ ಆಸಕ್ತಿಯನ್ನ ಗಮನಿಸಿದಂತಹ ಅಲ್ಲಿ ಅಧ್ಯಾಪಕರೆಲ್ಲರೂ ಕೂಡ ಇವರಿಗೆ ತುಂಬಾ ಬೆಂಬಲವನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಮುಂದೆ ಕಾರ್ಬನ್ ಫೈಬರ್ ಅನ್ನ ಬಳಸಿ ಒಂದು ಕಾರನ್ನ ಸಿದ್ಧಪಡಿಸಬೇಕು ಅನ್ನೋ ಯೋಜನೆ ಕೂಡ ಇವರಿಗಿದೆಯಂತೆ. ಬೈ ದ ವೇ, ITI ಕಲ್ತವರಿಗೆ ಒಳ್ಳೆ ಉದ್ಯೋಗದ ಅವಕಾಶ ಇದೆ. ಸ್ಟಾರ್ಟಿಂಗ್ ಅಲ್ಲಿ 30,000ವರೆಗೂ ಸಂಬಳ ಸಿಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಪರ್ಟಿಕ್ಯುಲರ್ಲಿ ಈ ಕಾಲೇಜ್ನಲ್ಲಿ ಕಲ್ತಂತ ಎಷ್ಟೋ ವಿದ್ಯಾರ್ಥಿಗಳಿಗೆ ಒಳ್ಳೊಳ್ಳೆ ಕಂಪನಿಗಳು ಬಂದು ಉದ್ಯೋಗವನ್ನ ಕೊಟ್ಟಿದಾವಂತೆ. ಸ್ಪೆಷಲ್ ಸ್ಟೋರಿ ನೋಡಿ. ಅಲ್ಲಿ ಸ್ಟಾರ್ಟ್ ಆದ ಇನ್ಸ್ಟಿಟ್ಯೂಟ್ ಇಷ್ಟುವರೆಗೆ ಸಾವಿರಾರು ಮಕ್ಕಳನ್ನು ಟ್ರೈನೀಸ್ ITI ತರಬೇತಿ ನೀಡಿ ಈಗ ಉನ್ನತ ಮಟ್ಟದ ಉದ್ಯೋಗದಲ್ಲಿ ಇದ್ದಾರೆ. ಸೊ ಇಂತಹ ಪ್ರಯೋಗ ಮುಂಚೆ ಸಹ ಆಗಿತ್ತು. ಆದ್ರೆ ಈ ವರ್ಷದಲ್ಲಿ ನಾವು ಸ್ವಲ್ಪ ವಿಭಿನ್ನವಾಗಿ F1 ಮಾಡೆಲ್, ನಮ್ಮ ಫಿಟ್ಟರ್ ಮತ್ತು MMV ಟ್ರೈನಿಗಳು ಈ ಮಾಡೆಲ್ ಅನ್ನು ಡೆವಲಪ್ ಮಾಡಿದ್ದಾರೆ. ನಮ್ಮ ಈ ಇನ್ಸ್ಟಿಟ್ಯೂಟ್ ಅಲ್ಲಿ ಬೇರೆ ಬೇರೆ ಟ್ರೇಡ್ಗಳಿದ್ದಾವೆ. ಸೊ ಅದರಲ್ಲಿ MMV ಮತ್ತು ಫಿಟ್ಟರ್ ಟ್ರೇಡ್ ಅಲ್ಲಿರುವ ನಮ್ಮ ಟ್ರೈನಿಗಳು ಈ ಮಾಡೆಲ್ ಅನ್ನು ಡೆವಲಪ್ ಮಾಡಿದ್ದಾರೆ. ಸೊ ಈ ಎರಡು ಟ್ರೇಡ್ ಅಲ್ಲಿ ಇದ್ದವರು, ಒಂದು ಟ್ರೇಡ್ ಮೆಕ್ಯಾನಿಕಲ್ ಮೋಟಾರ್ ವೆಹಿಕಲ್. ಸೊ ಅದರಲ್ಲಿ ನಾವು ಇಂಜಿನ್ಸ್, ಗೇರ್ಸ್ ಇದೆಲ್ಲ ಬಗ್ಗೆ ನಾವು ಕಲಿತೇವೆ. ಅದೇ ರೀತಿ ಫಿಟ್ಟರ್ ಟ್ರೇಡ್ ಅಲ್ಲಿ ಫ್ಯಾಬ್ರಿಕೇಶನ್. ಸೊ ಇದು ಶೀಟ್ ಮೆಟಲ್ ಯೂಸ್ ಮಾಡಿ ಫ್ಯಾಬ್ರಿಕೇಟ್ ಮಾಡಿರುವಂತ ಮಾಡೆಲ್. ಇದು ಸಸ್ಪೆನ್ಷನ್ ಮತ್ತೆ ಸ್ಟೇರಿಂಗ್ ಮಾರುತಿ ಸುಜುಕಿಯಿಂದ ಹಾಕಿದ್ದಕ್ಕೆ. ಮತ್ತೆ ಇದು ಇಂಜಿನ್ ಪ್ರದೀಪ್ ಸರ್ ಅಂತ ಇದ್ರು, ಅವ್ರು ಕೊಟ್ಟಿದ್ದು ನಮ್ಮ ಕಾಲೇಜಿಗೆ, ಅದನ್ನೇ ಫಿಟ್ ಮಾಡಿದ್ವಿ. ಸ್ಕೂಟರ್ ಇಂಜಿನ್ ಮತ್ತೆ ಫ್ಯಾಬ್ರಿಕ್ಸ್ ಎಲ್ಲ ಫಿಟ್ಟರ್ ಸ್ಟೂಡೆಂಟ್ಸ್ ನಮ್ಗೆ ಹೆಲ್ಪ್ ಮಾಡಿದ್ರು ಅದೆಲ್ಲ ಮಾಡ್ಲಿಕ್ಕೆ. ಎಷ್ಟು ದಿನ ತಗೊಂಡಿದ್ದೀರಿ? ಇದೊಂದು 1 ಮಂತ್ ತಗೊಂಡಿದ್ದೀವಿ. ಇದು ಎಷ್ಟು ಜನ ಕೆಲಸ ಮಾಡಿದಿರಿ? 12 ಜನ. ಇದು ಕಾಲೇಜ್ ಅವರ್ಸ್ ಅಲ್ಲೇ ಮಾಡಿದ್ದ ಅಥವಾ ಕಾಲೇಜ್ ಮುಗಿಸಿ ಆದ್ಮೇಲೆ ಎಲ್ಲ ಮಾಡಿರೋದ? ಇದಂದ್ರೆ ನಾವು ಪ್ರಾಕ್ಟಿಕಲ್ ಅವರ್ಸ್ ಅಲ್ಲೇ ಮಾಡಿದ್ದೆಲ್ಲ. ಎಷ್ಟು ಖರ್ಚಾಗಿದೆ ಇದಕ್ಕೆ? ಇದಕ್ಕೊಂದು 10,000. ಇಂಡಿಯಾದಲ್ಲಿರುವ ಎಲ್ಲ ಕಾರ್ಸ್ ಮೇಡ್ ಅಪ್ ಆಫ್ ಸ್ಟೀಲ್. ಸೊ ಯಾವುದೇ ಟೊಯೋಟಾ ಇರ್ಲಿ, ಹುಂಡೈ ಇರ್ಲಿ, ಈವನ್ ನಮ್ದು ಮಾಡೆಲ್ ಮಾಡಿರುವಂತದ್ದು ಇದು ಸಹ ಮೇಡ್ ಅಪ್ ಆಫ್ ಸ್ಟೀಲ್. ಆದ್ರೆ ಫ್ಯೂಚರ್ ಅಲ್ಲಿ ನಮ್ಗೆ ಕಾರ್ಬನ್ ಫೈಬರ್ ಅಲ್ಲಿ ಮಾಡೆಲ್ ಡೆವಲಪ್ ಮಾಡ್ಬೇಕಂತ ಮನಸ್ಸುಂಟು. ಯಾಕೆಂದ್ರೆ ಕಾರ್ಬನ್ ಫೈಬರ್ 8 times lighter than steel and 8 times more stronger than steel. So lighter and stronger, ಇದು ವೆರಿ ವೆರಿ ಗುಡ್ ಕಾಂಬಿನೇಷನ್. ಸೊ ನಾವು ನೆಕ್ಸ್ಟ್ ಮಾಡೆಲ್ ಮಾಡುವಂಥದ್ದು ಕಾರ್ಬನ್ ಫೈಬರ್ ಅಲ್ಲಿ ಇರಬೇಕು. ಯಾಕೆಂದ್ರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ F1 ಕಾರ್ಸ್ ಮಾಡುದಾದ್ರೆ ಅದು ಕಾರ್ಬನ್ ಫೈಬರ್ ಅಲ್ಲಿ ಇರಬೇಕು. ಸೊ ಲ್ಯಾಂಬೋರ್ಗಿನಿ ಯಾವ್ದು ಲಕ್ಸುರಿ ಕಾರ್ಸ್ ಇಲ್ಲ ಸ್ಪೋರ್ಟ್ಸ್ ಕಾರ್ ನೋಡಿದ್ರೆ ದೇ ಆರ್ ಮೇಡ್ ಅಪ್ ಆಫ್ ಕಾರ್ಬನ್ ಫೈಬರ್. ಬಟ್ ಇಲ್ಲಿ ನಮ್ಗೆ ಅಂತ ಫೆಸಿಲಿಟೀಸ್ ಇಲ್ಲ. ಕಾರ್ಬನ್ ಫೈಬರ್ ಇಸ್ ವೆರಿ ಎಕ್ಸ್ಪೆನ್ಸಿವ್ and very difficult to manufacture. So ಎಲ್ಲ ಕಮರ್ಷಿಯಲ್ ಕಾರ್ಸ್ ಎಲ್ಲ, ಈ ಕಾರ್ ಇರಲಿ, ಹಿಲಿಕ್ಸ್ ಇರಲಿ, ಟೊಯೋಟಾ ಹಿಲಿಕ್ಸ್ ಇರಲಿ, ಇಲ್ಲಾಂದ್ರೆ ಒಪೆಲ್ ಇರಲಿ, ಎಲ್ಲ ಯಾವ್ದು ಕಾರ್ಸ್, ಈ ಎಲ್ಲ ಕಾರ್ಸ್ ಮೇಡ್ ಅಪ್ ಆಫ್ ಸ್ಟೀಲ್.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.